ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಸಿರಿ ನ್ಯಾಚುರಲ್ ಫಿಟ್ನೆಸ್. ತುಂಬಾ ಜನ ಎದುರಿಸ್ತಾ ಇರೋದು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು. ಇವಾಗ ವೆಯ್ಟ್ ಗೇನ್ ಆಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಇವಾಗಿನ ಫುಡ್ಡಿನ ಸ್ಟೈಲ್ ಮತ್ತೆ ವರ್ಕ್ ಪ್ರೆಷರ್. ಅಂದ್ರೆ ಯಾವಾಗಲೂ ಕೂತ್ಕೊಂಡೇ ವರ್ಕ್ ಮಾಡೋ ಅಂಥದ್ದು ಇರುತ್ತೆ. ಸೊ ಎಕ್ಸಸೈಸ್ ಮಾಡಲಿಕ್ಕೆ ಮತ್ತೆ ಟೈಮ್ ಟು ಟೈಮ್ ಊಟ ತಿನ್ನಲಿಕ್ಕೆ ಟೈಮೇ ಇರೋದಿಲ್ಲ. ಅದು ಒಂದು ಕಾರಣಕ್ಕೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗುತ್ತೆ, ಅವಾಗ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಈ ವೆಯ್ಟ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಅನೇಕ ರೋಗಗಳಿಗೆ ತುತ್ತಾಗ್ತೀವಿ. ಅಂದ್ರೆ ಇಲ್ಲದೆ ಇರೋ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. PCOD ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಥವಾ BP, ಶುಗರ್, ಈ ಥರದ್ದು ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲಾನು ಬರ್ಬೋದು. ಅದಕ್ಕೆ ಸಿಂಪಲ್ ಆಗಿ ನಾನಿವಾಗ ಒಂದು ಡ್ರಿಂಕ್ ನ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ವಾರದಲ್ಲಿ 2 ದಿನ ಅಥವಾ 1 ದಿನ ಯೂಸ್ ಮಾಡಿದ್ರೆ ಸಾಕು, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬಹುದು. ಸೊ ಅದೇನಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಈ ತರ ಮಾಡೋದ್ರಿಂದ ನಾವು ಮಾಡೋ ಎಲ್ಲಾ ವಿಡಿಯೋಸ್ನ ನೀವು ಫ್ರೀಯಾಗಿ ನೋಡ್ಬೋದು. ಸೊ ಫ್ರೆಂಡ್ಸ್, ನೋಡೋಣ ಅದೇನಂತ. ಇದಕ್ಕೆ ಬೇಕಾಗಿರೋದು ನುಗ್ಗೆ ಸೊಪ್ಪು. ಎಲ್ಲರಿಗೂ ಗೊತ್ತೇ ಇರುತ್ತೆ ನುಗ್ಗೆ ಸೊಪ್ಪು ಅಂದ್ರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸೊಪ್ಪನ್ನ ಯಾರು ಯೂಸೇ ಮಾಡಲ್ಲ. ಆದ್ರೆ ಎಲ್ಲಾ ಸೊಪ್ಪುಗಳಿಗಿಂತ ಇದು ಮಾತ್ರ ತುಂಬಾ ರೋಗಗಳಿಗೆ ರಾಮಬಾಣ. ಅಂದ್ರೆ ಎಲ್ಲ ಕಡೆನೂ ಈಸಿಯಾಗಿ ಸಿಗುತ್ತೆ ಇದು ನುಗ್ಗೆ. ಮಧುಮೇಹ ರೋಗ ಅಂತ ಹೇಳಿದ್ರೆ ಡಯಾಬಿಟೀಸ್ಗೆ ಇದು ರಾಮಬಾಣ. ಮತ್ತೆ ಹೃದಯದ ಸಂಬಂಧಿತ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ಅದನ್ನ ಕೂಡ ಸರಿ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಹೃದಯದಲ್ಲಿ ಅಂದ್ರೆ ಹೃದಯದ ರಕ್ತನಾಳಗಳಲ್ಲೆಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ನೆಲ್ಲ ಕರಗಿಸಿ ಗುಡ್ ಕೊಲೆಸ್ಟ್ರಾಲ್ ಬರೋ ತರ ಮಾಡುತ್ತೆ. ಮತ್ತೆ ರಕ್ತಹೀನತೆನ ಕೂಡ ಕಡಿಮೆ ಮಾಡುತ್ತೆ. ದೃಷ್ಟಿದೋಷ ಅಂದ್ರೆ ಕಣ್ಣಿನ ಸಮಸ್ಯೆ ಏನಾದ್ರೆ ಇದ್ರೆ ಅದನ್ನ ಕೂಡ ಸರಿ ಮಾಡುತ್ತೆ. ಕ್ಯಾನ್ಸರ್ನ ತಡೆಯುವಂತ ಗುಣ ಇದರಲ್ಲಿದೆ. ಮತ್ತೆ ರಕ್ತದೊತ್ತಡನ ಕೂಡ BP ಆ ತರದನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಡುತ್ತೆ. ಸೊ ಅಷ್ಟೊಂದು ಯೂಸ್ಫುಲ್ ಇದೆ ಈ ನುಗ್ಗೆ ಸೊಪ್ಪು. ದೇಹದ ತೂಕನ ಕಡಿಮೆ ಮಾಡೋದ್ರ ಜೊತೆಗೆ ತೂಕನ ನಿಯಂತ್ರಣದಲ್ಲಿಡುತ್ತೆ. ಅಂದ್ರೆ ಅಧಿಕ ತೂಕ ಆಗದೆ ಇರೋ ತರ, ತೂಕ ಹೆಚ್ಚಾಗದೆ ಇರೋ ತರ ಅದನ್ನ ಕಂಟ್ರೋಲ್ ಅಲ್ಲಿ ಇಡುತ್ತೆ. ಇದನ್ನ ರೆಗ್ಯುಲರ್ ಆಗಿ ತಿಂತಾ ಇದ್ದೀವಿ ಅಂತ ಹೇಳಿದ್ರೆ. ಇತ್ತೀಚಿನ ದಿನಗಳಲ್ಲಿ ದಿನೇ ದಿನೇ ಡಯಾಬಿಟಿಸ್ ಅಥವಾ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಏನ್ ಹೇಳ್ತೀವಿ ಅದು ಮಾರಕ ರೋಗವಾಗಿ ಪರಿವರ್ತನೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವಾಗಿನ ಫುಡ್ ಸ್ಟೈಲ್ ಆಗಿರೋದ್ರಿಂದ. ಸೊ ಇದು ಚಿಕ್ಕ ವಯಸ್ಸಿನವರಿಂದ ದೊಡ್ಡ ಏಜ್ ಆಗಿರೋರ್ವರ್ಗು ಕಾಡಿಸ್ತಾ ಇರೋಂಥ ರೋಗ ಹಾರ್ಮೋನ್ ಇನ್ಬ್ಯಾಲೆನ್ಸು ಜೊತೆಗೆ ಶುಗರು BP ಅನ್ನೋದು. ಸೊ ಇದನ್ನ ಮೇನು ನಾವು ಕಂಟ್ರೋಲ್ ಅಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಆರೋಗ್ಯವಾಗಿ ಇರ್ಬೋದು. ಸೊ ನಾನಿಲ್ಲಿ ಜ್ಯೂಸ್ ತರ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ಇದನ್ನ ಪಲ್ಯ ತರ ಮನೆಯಲ್ಲಿ ಸಾಂಬಾರ್ ತರ ಮಾಡ್ಕೊಂಡೆಲ್ಲ ಯೂಸ್ ಮಾಡಬಹುದು. ಅದು ಕೂಡ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ. ನುಗ್ಗೆ ಸೊಪ್ಪಿನಲ್ಲಿರುವ ಒಮೆಗಾ 3 ಫ್ಯಾಟಿ ಆಮ್ಲದ ಅಂಶ ಕೊಲೆಸ್ಟ್ರಾಲ್ನ ದೇಹದಿಂದ ಹೊರ ಹಾಕ್ಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಜೊತೆಗೆ ಇದರಲ್ಲಿ ವೈಟಮಿನ್ಸು, ಪ್ರೋಟೀನ್ಸು ಮತ್ತೆ ಫೈಬರು ಎಲ್ಲಾನು ಇರೋದ್ರಿಂದ ಏನಾಗುತ್ತೆ, ಈ ಪೈಲ್ಸ್ ಪ್ರಾಬ್ಲಮ್ ಅನ್ನೋದನ್ನು ಅವಾಯ್ಡ್ ಆಗುತ್ತೆ. ಬಟ್ ಇದು ಬಂದು ಹೀಟು, ಇದನ್ನ ಜಾಸ್ತಿನೂ ತಿನ್ನಕ್ ಹೋಗ್ಬಾರ್ದು, ಬಟ್ ಲಿಮಿಟ್ ಆಗಿ ಯೂಸ್ ಮಾಡ್ತಾ ಇರಬೇಕು. ಇದ್ರ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಮೊದಲಿಗೆ ನುಗ್ಗೆ ಸೊಪ್ಪು ತಗೊಳ್ಳಿ. ಅಂದ್ರೆ ಎಳೆ ಸೊಪ್ಪು ತಗೊಂಡ್ರೆ ತುಂಬಾನೇ ಒಳ್ಳೇದು ಜ್ಯೂಸ್ ಮಾಡ್ಕೊಳ್ಳಿಕ್ಕೆ. ಸೊ ಇದನ್ನ ನೀಟಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನನಗೆ ಈ ತರ ಸಿಕ್ಕಿದೆ. ಸೊ ಇದನ್ನ ನೀಟಾಗಿ ತೊಳೆದ್ಬಿಟ್ಟು ಒಂದು ಬೌಲಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಜ್ಯೂಸ್ ಜಾರ್ಗೆ ಹಾಕಿ ಇದನ್ನ ಗ್ರೈಂಡ್ ಮಾಡಬೇಕಾಗತ್ತೆ. ಫುಲ್ಲು ಗ್ರೈಂಡ್ ಮಾಡಿದಾದ್ಮೇಲೆ ಸೊ ಇದನ್ನ ಸೋಸ್ಕೊಂಡು ಲಾಸ್ಟಿಗೆ ಇದಕ್ಕೆ ಕುಡಿಬೇಕಾದ್ರೆ, ಈವನ್ ಹಾಗೆ ಕುಡಿಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಸೊ ಇದಕ್ಕೆ ಒಂದು ನಿಂಬೆ ಹಣ್ಣಿನ ರಸ ಅಂದ್ರೆ ಒಂದು 1/2 ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸ ಹಾಕೊಳ್ಬೇಕು. ಆಮೇಲೆ ಇದಕ್ಕೆ ಆ ಥರನೂ ನಿಮಗೆ ಕುಡಿಯೋಕ್ಕಾಗ್ತಾಯಿಲ್ಲ ನಿಂಬೆಹಣ್ಣು ಹಾಕ್ಕೊಂಡು ಅಂತ ಹೇಳಿದ್ರೆ ಸ್ವಲ್ಪ ಸಾಲ್ಟ್ ಕೂಡ ಯೂಸ್ ಮಾಡ್ಬೋದು. ಅಂದರೆ ಉಪ್ಪು ಯೂಸ್ ಮಾಡ್ಬೋದು. ಅದೂ ಟೇಸ್ಟ್ ಸಿಗ್ತಾ ಇಲ್ಲ ನಿಮಗೆ ಕುಡಿಯೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಜೇನುತುಪ್ಪನ ಯೂಸ್ ಮಾಡ್ಬೋದು. ಬಟ್ ನಾನು ಇಲ್ಲಿ ಯೂಸ್ ಮಾಡಿರೋದು ಓನ್ಲಿ ನಿಂಬೆಹಣ್ಣು. ಸೊ ಯಾಕೆ ಅಂದರೆ ಜೇನುತುಪ್ಪ ಎಲ್ಲ ಶುಗರು BP ಇರೋರೆಲ್ಲ ಹಾಕ್ಕೊಂಡು ಕುಡಿಬಾರ್ದಾಗುತ್ತೆ. ಸೊ ಅದಕ್ಕೋಸ್ಕರ ಇದು ಹಾಗೇನೆ ಯೂಶುವಲಿ ಕುಡಿದ್ರೆ ತುಂಬಾನೇ ಒಳ್ಳೆಯದು. ಇದು
ನೀವು ಮಾರ್ನಿಂಗ್ ಟೈಮ್ ಆದರೂ ಕುಡಿಬೋದು, ಈವ್ನಿಂಗ್ ಟೈಮ್ ಆದರೂ ಕುಡಿಬೋದು, ಅದು ನಿಮ್ಮ ಕಂಫರ್ಟೇಬಲ್ ಟೈಮ್ ಆಗಿರುತ್ತೆ. ಬಟ್ ಹೀಟ್ ಬಾಡಿ ಇರೋರು, ಯಾಕೆಂದರೆ ಈ ಸೊಪ್ಪು ಹೀಟ್ ಇರೋದ್ರಿಂದ ವಾರದಲ್ಲಿ 1-2 ದಿನ ಕುಡಿದ್ರೆ ಸಾಕು. ಇನ್ನು ಹೀಟ್ ಬಾಡಿ ಇಲ್ಲ, ಯೂಶುವಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, BP ಶುಗರ್ ಇದೆ ಅಂತ ಹೇಳಿದ್ರೆ ಅವರು ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಅಂದರೆ ಡೈಲಿ ಯೂಸ್ ಮಾಡಿದ್ರು ಏನೂ ತೊಂದರೆ ಇಲ್ಲ, ನಿಮಗೆ ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ, ದೇಹದ ಬೊಜ್ಜುನೂ ಕೂಡ ಕರಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಇನ್ನೊಂದು ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.